ಎಳೆಯರ ರಾಮಾಯಣದ ಅಧ್ಯಾಯ ಮಾತೃಭೂಮಿಗೆ ಮರಳಿದಾಗ. ಉಪ ಅಧ್ಯಾಯ ರಾವಣನ ಸಂಹಾರ. ರಾವಣನು ಇನ್ನೊಂದು ರಥವನ್ನೇರಿ ಮತ್ತೆ ಯುದ್ಧರಂಗಕ್ಕೆ ಬಂದನು. ಅವನ ಮೇಲೆ ಸ್ವತಃ ಶ್ರೀರಾಮನ ಯುದ್ಧಕ್ಕೆ ನಿಂತನು. ಶ್ರೀರಾಮ ರಾವಣರ ಯುದ್ಧವನ್ನು ನೋಡಲು ದೇವಾದಿದೇವತೆಗಳು ಆಕಾಶದಲ್ಲಿ ಕಲಿತರು. ಆಗ ದೇವೇಂದ್ರನು, ಆಹಾ, ದಿವ್ಯ ರಥದಲ್ಲಿ ಕುಳಿತು ಯುದ್ಧ ಮಾಡುವ ರಾವಣನಿಗೂ ನೆಲದ ಮೇಲೆ ನಿಂತು ಯುದ್ಧ ಮಾಡುವ ಶ್ರೀರಾಮನಿಗೂ ಸಾಟಿಯಾಗುವುದು. ಆದ್ದರಿಂದ ನನ್ನ ರಥವನ್ನು ಸಾರಥಿಯನ್ನು ಶ್ರೀರಾಮನಿಗೆ ಕೊಡುತ್ತೇನೆ ಎಂದುಕೊಂಡನು. ತನ್ನ ಸಾರಥಿಯಾದ ಮಾತಲಿಯನ್ನು ಕರೆದು, ಮಾತಲಿ, ಲಂಕೆಯಲ್ಲಿ ನಡೆಯುತ್ತಿರುವ ಯುದ್ಧರಂಗಕ್ಕೆ ಹೋಗಿ ಈ ಅಸ್ತ್ರಗಳನ್ನು ರಥವನ್ನು ಶ್ರೀರಾಮನಿಗೆ ಒಪ್ಪಿಸು, ನೀನೇ ಸಾರಥ್ಯ ವಹಿಸು ಎಂದನು. ಮಾತಲಿಯು ಆ ದೇವರಥವನ್ನು ಶ್ರೀರಾಮನ ಬಳಿಗೆ ತೆಗೆದುಕೊಂಡು ಹೋಗಿ ದೇವೇಂದ್ರನ ಇಚ್ಛೆಯನ್ನು ತಿಳಿಸಿದನು. ಶ್ರೀರಾಮನು ಸಂತೋಷಗೊಂಡನು. ಭಕ್ತಿಯಿಂದ ಆ ದೇವರಥಕ್ಕೆ ಪ್ರದಕ್ಷಿಣೆ ಮಾಡಿ ರಥವೇರಿದನು. ಯುದ್ಧ ಆರಂಭವಾಯಿತು. ರಾವಣನ ಧನುಸ್ಸಿನಿಂದ ಸಿಡಿದ ಬಾಣಗಳು ಸರ್ಪಗಳಂತೆ ಶ್ರೀರಾಮನ ಮೇಲೆ ಎರಗಿದವು. ಶ್ರೀರಾಮನು ಅವುಗಳನ್ನು ಗರುಡಾಸ್ತ್ರದಿಂದ ನಿವಾರಿಸಿದನು. ರಾವಣನು ಸಾವಿರಾರು ಬಾಣಗಳನ್ನು ಬಿಟ್ಟು ಇಂದ್ರನ ರಥವನ್ನು ಸಾರಥಿಯನ್ನು ಘಾಸಿಗೊಳಿಸಿದನು. ರಾವಣನ ಈ ದುಸ್ಸಾಹಸದಿಂದ ಶ್ರೀರಾಮನು ಕೋಪಗೊಂಡನು. ಅವನ ಹುಬ್ಬುಗಳು ಗಂಟಿಕ್ಕಿದವು, ಮೋರೆ ಕೆಂಪಗಾಯಿತು. ಶತ್ರುವನ್ನು ಸುಡುವಂತೆ ಅವನ ಅಕ್ಷಿಗಳು ಅಗ್ನಿಯನ್ನು ಉಗುಳಿದವು. ಅವನ ಕೋಪವನ್ನು ನೋಡಿ ಎಲ್ಲರಿಗೂ ಅಂಜಿಕೆಯಾಯಿತು. ಭೂಮಿಯ ನಡುಗಿತು. ಸಿಂಹ ಶಾರ್ದೂಲರಂಥ ಭಯಂಕರ ಪ್ರಾಣಿಗಳನ್ನು ಹೊಂದಿದ್ದ ಪರ್ವತವೂ ಕಂಪಿಸಿತು. ವೃಕ್ಷಗಳು ತರತರನೆ ಅಲ್ಲಾಡಿದವು. ಸಮುದ್ರವು ಪ್ರಕ್ಷುಬ್ಧವಾಯಿತು. ಹಕ್ಕಿಗಳು ಕಿರುಚಿದವು. ಮೋಡಗಳು ಭಯಂಕರ ವರ್ಣವನ್ನು ತಾಳಿದವು. ಗಂಧರ್ವ, ಯಕ್ಷ, ಕಿನ್ನರರು, ಋಷಿ ಮುನಿಗಳು ರಾವಣರ ಯುದ್ಧವನ್ನು ನೋಡಲು ಆಕಾಶದ ತುಂಬ ನೆರೆದರು. ರಾವಣನು ಶ್ರೀರಾಮನನ್ನು ಕೊಲ್ಲಬೇಕೆಂದು ಶೂಲಾಯುಧವನ್ನು ಪ್ರಯೋಗಿಸಿದನು. ಅದು ಸಿಡಿಲಿನಂತೆ ಬಡಿಯುವ ಅದ್ಭುತ ಶಕ್ತಿಯನ್ನು ಹೊಂದಿತು. ಅದರ ಸುತ್ತಲೂ ಉಕ್ಕಿನ ಮೊಳೆಗಳಿದ್ದವು. ಸಮಸ್ತ ಭೂತಗಳನ್ನು ಸಿಗಿದು ಹಾಕುವ ಸಾಮರ್ಥ್ಯ ಅದಕ್ಕಿತ್ತು. ರಾವಣನು ಅದನ್ನು ಪ್ರಯೋಗಿಸಿದ ಕೂಡಲೇ ವಾನರರು ಭಯಗೊಂಡರು. ಅಯ್ಯೋ, ಇನ್ನೇನು ಗತಿ ಎಂದು ಕಣ್ಣು ಮುಚ್ಚಿಕೊಂಡರು. ಶ್ರೀರಾಮನು ಶಕ್ತಾಯುಧವನ್ನು ಕೈಯಲ್ಲಿ ಹಿಡಿದು ಗಿರ್ರನ ತಿರುಗಿ ತೂರಲಾಗಿ ಅದು ರಭಸದಿಂದ ಸಿಡಿದು ಶೂಲವನ್ನು ಮುರಿದು ಹಾಕಿತು. ಆನಂತರ ಶ್ರೀರಾಮನು ವಜ್ರಕಲ್ಪವೂ ತೀಕ್ಷ್ಣವೂ ಆದ ತ್ರಿಶರಗಳನ್ನು ಪ್ರಯೋಗಿಸಲು ಅವು ರಾವಣನ ಹಣೆಯಲ್ಲಿ ನೆಟ್ಟುಕೊಂಡವು. ಶ್ರೀರಾಮನು, ರಾವಣ, ಎಲ್ಲಿ ನಿನ್ನ ಪ್ರತಾಪ? ನಿನ್ನ ತಮ್ಮಂದಿರು, ಮಕ್ಕಳು, ಸೈನ್ಯ ಎಲ್ಲ ಎಲ್ಲಿ? ನೀನು ಮಾಡಿದ ಪಾಪ ಎಷ್ಟು ಅನಾಹುತವನ್ನು ಉಂಟು ಮಾಡಿದೆ ನೋಡು. ಛೀ, ನಿನ್ನನ್ನು ಕ್ಷಮಿಸುವುದು ಸರಿಯಲ್ಲ ಎಂದನು. ಆಗ ಅಲ್ಲಿಗೆ ಅಗಸ್ತ್ಯರು ಬಂದರು. ಅವರು ಶ್ರೀರಾಮನಿಗೆ ಆದಿತ್ಯ ಹೃದಯ ಎಂಬ ಮಂತ್ರವನ್ನು ಉಪದೇಶಿಸಿದರು. ಶ್ರೀರಾಮನು ಭಕ್ತಿಯಿಂದ ಮಂತ್ರವನ್ನು ಜಪಿಸಲು ಭಗವಾನ್ ಸೂರ್ಯನು ಪ್ರತ್ಯಕ್ಷನಾಗಿ, ಶ್ರೀರಾಮ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಸಂಕಲ್ಪ ನೆರವೇರುತ್ತದೆ. ಈ ಯುದ್ಧದಲ್ಲಿ ಗೆಲ್ಲುತ್ತೀಯೇ ಎಂದನು. ಮತ್ತೆ ಶ್ರೀರಾಮನಿಗೂ ರಾವಣನಿಗೂ ಘೋರವಾದ ಯುದ್ಧ ಪ್ರಾರಂಭವಾಯಿತು. ಆ ಕ್ರೂರವಾದ ಯುದ್ಧದಿಂದ ಸಕಲ ಲೋಕಗಳು ತತ್ತರಿಸಿದವು. ಇತ್ತ ವಾನರರು, ರಾಕ್ಷಸರು ಕೈಯಲ್ಲಿ ಆಯುಧಗಳನ್ನು ಹಿಡಿದಿದ್ದರೂ ಅವುಗಳನ್ನು ಪ್ರಯೋಗಿಸದೆ ಶ್ರೀರಾಮ ರಾವಣರ ಯುದ್ಧವನ್ನೇ ನೋಡುತ್ತಾ ನಿಂತುಬಿಟ್ಟರು. ಶ್ರೀರಾಮನು ಹರಿತವಾದ ಅಸ್ತ್ರವನ್ನು ಪ್ರಯೋಗಿಸಿ ರಾವಣನ ರಥದ ಧ್ವಜವನ್ನು ತುಂಡರಿಸಿದನು. ರಾವಣನು ದಿವ್ಯಾಸ್ತ್ರಗಳಿಂದ ಶ್ರೀರಾಮನ ಕುದುರೆಗಳನ್ನು ಹೊಡೆದನು. ಆದರೆ ಅವು ದೇವಾಶ್ವಗಳು. ಅವು ಕೇಟು ಬೀಳಲೇ ಇಲ್ಲ. ರಾವಣನು ಮತ್ತೆ ಗದೆ, ಚಕ್ರ, ಪರಿಘ, ಮುಸಲ, ಶೂಲ ಎಂಬ ಶಸ್ತ್ರ ಜಾಲವನ್ನೇ ಬೀಸಿದನು. ಆ ನಾನಾ ರೀತಿಯ ಭೀಕರಾಕೃತಿಯ ಭೀಮಾಯುಧಗಳು ಶ್ರೀರಾಮನ ರಥದ ಮೇಲೂ ಇತರ ವಾನರರ ಮೇಲೂ ಮಳೆಯಂತೆ ಸುರಿಯಲಾರಂಭಿಸಿದವು. ಹೆಚ್ಚು ಹೆಚ್ಚು ಅಸ್ತ್ರಗಳನ್ನು ಪ್ರಯೋಗಿಸಿದಂತೆ ಅವನು ಉತ್ಸಾಹ ಹೆಚ್ಚುತ್ತಿತ್ತು. ಯುದ್ಧದಲ್ಲಿ ತಲ್ಲೀನನಾದ ರಾವಣನು ನಿರಂತರವಾಗಿ ಸಾವಿರಾರು ಬಾಣಗಳನ್ನು ಬಿಲ್ಲಿಗೆ ಜೋಡಿಸಿ ಹೊಡೆಯುತ್ತಲೇ ಹೋದನು. ಶ್ರೀರಾಮನು ಅದಕ್ಕೆ ಉತ್ತರವಾಗಿ ಅನೇಕ ಬಾಣಗಳನ್ನು ಬಿಟ್ಟನು. ಅವರಿಬ್ಬರ ಅಮೋಘ ಬಾಣವರ್ಷದಿಂದ ಆಕಾಶದಲ್ಲಿ ಚಪ್ಪರ ಹಾಕಿದಂತಾಯಿತು. ಒಬ್ಬರ ಬಾಣವನ್ನು ಇನ್ನೊಬ್ಬರ ಬಾಣ ಚಚ್ಚಿ ಹಾಕುತ್ತಿತ್ತು. ಶ್ರೀರಾಮ ರಾವಣರು ಆಯಾಸಗೊಳ್ಳದೆ ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಿಲ್ಲುಗಳನ್ನು ಒಂದು ಕೈಯಿಂದ ಮತ್ತೊಂದು ಕೈಗೆ ಬದಲಾಯಿಸುತ್ತಾ ಹೋರಾಡಿದರು. ಮದ್ದಾನೆಗಳಂತೆ ಜೇಗೈಯುತ್ತಾ ಪರಸ್ಪರ ಕಾದಾಡಿದರು. ಗೂಳಿಗಳ ಒಮ್ಮೆ ಏಟು ತಿಂದು ತಡವರಿಸಿದರು. ಮತ್ತೆ ಚೇತರಿಸಿಕೊಂಡು ಎದುರಾಳಿಯನ್ನು ಹೆಚ್ಚು ರಭಸದಿಂದ ಗುದ್ದುವಂತೆ ಯುದ್ಧ ಮಾಡಿದರು. ರೋಷಾವಿಷ್ಟರಾದವರ ಸಂಗ್ರಾಮ ಅದ್ಭುತವಾಗಿತ್ತು, ರೋಮಾಂಚಕಾರಿಯಾಗಿತ್ತು. ಇಬ್ಬರು ಪರಸ್ಪರರನ್ನು ಕೊಲ್ಲಬೇಕೆಂದು ಹೋರಾಡಿದರು. ಒಬ್ಬರನ್ನೊಬ್ಬರು ಕ್ರೋಧದಿಂದ ನೋಡುತ್ತಾ ಎದುರಾಳಿಯ ಮೇಲೆ ಏರಿ ಹೋದರು. ಛಲದಿಂದ ಭೀಕರ ರೂಪ ಹೊಂದಿದರು. ಯುದ್ಧದಲ್ಲಿ ರಥವನ್ನು ನಡೆಸುವುದು ಒಂದು ವೈಶಿಷ್ಟ್ಯ. ಸಾರಥಿಗಳ ನೈಪುಣ್ಯದಿಂದ ಮುಂದಲ, ವೀಥಿ ಮೊದಲಾದ ವಿಶೇಷ ಗತಿಗಳನ್ನು ಪ್ರಯೋಗಿಸುತ್ತಾ ಯುದ್ಧವಾಡಿದರು. ಪರಸ್ಪರ ನೇರವಾಗಿ ನಿಂತು ಹಣಾಹಣಿ ಹೊಡೆದಾಡಿದರು. ಒಬ್ಬರನ್ನೊಬ್ಬರು ಸೋಲಿಸಲು ಹೆಣಗಾಡಿದರು. ಶ್ರೀರಾಮನು ರಾವಣನ ಕುದುರೆಗಳನ್ನು ಹಿಮ್ಮೆಟ್ಟಿಸಿದನು. ರಾವಣನು ಮಾತಲಿಯನ್ನು ಗಾಯಗೊಳಿಸಿದನು. ಅವರು ಪರಸ್ಪರ ಪ್ರಯೋಗಿಸುತ್ತಿದ್ದ ಗದೆಗಳ, ಪರಿಘಗಳ ಝೇಂಕಾರ ಇಡೀ ಲೋಕದಲ್ಲೇ ಪ್ರತಿಧ್ವನಿಸುತ್ತಿತ್ತು. ಅವರ ಅಸ್ತ್ರಗಳು ದೂರದಲ್ಲಿದ್ದ ಸಮುದ್ರಗಳಿಗೆ ಬಿದ್ದು ಅಲೆಗಳನ್ನು ನಿರ್ಮಿಸುತ್ತಿದ್ದವು. ಗಿರಿ ಶಿಖರಗಳನ್ನು ಅಪ್ಪಳಿಸಿ ಕುಟ್ಟಿ ಪುಡಿ ಮಾಡುತ್ತಿದ್ದವು. ಕಾಡಿನಲ್ಲಿ ಮರಗಳು ಲಟಲಟನೆ ಮುರಿದು ಬಿದ್ದವು. ದೇವಾದಿ ಗಂಧರ್ವರು, ಆಹಾ,
ಯುದ್ಧವೆಂದರೆ ಇದಲ್ಲವೇ? ಈ ಯುದ್ಧಕ್ಕೆ ಸಾಟಿಯಾದ ಯುದ್ಧ ಇದುವರೆಗೂ ನಡೆದಿಲ್ಲ, ಮುಂದೆ ನಡೆಯುವುದೂ ಇಲ್ಲ. ಆಕಾಶಕ್ಕೆ ಆಕಾಶವೇ ಸಾಟಿ, ಸಮುದ್ರಕ್ಕೆ ಸಮುದ್ರವೇ ಸಾಟಿ. ಹಾಗೆ ರಾವಣರ ಯುದ್ಧಕ್ಕೆ ರಾವಣರ ಯುದ್ಧವೇ ಸಾಟಿಯೇ ಹೊರತು ಬೇರೊಂದಿಲ್ಲ ಎಂದು ಬಣ್ಣಿಸಿದರು. ಶ್ರೀರಾಮನು ನಿಶ್ಚಿತಾಸ್ತ್ರವನ್ನು ಪ್ರಯೋಗಿಸಿ ರಾವಣನ ತಲೆಯನ್ನು ಕತ್ತರಿಸಿ ಹಾಕಿದನು. ಆದರೆ ಏನಾಶ್ಚರ್ಯ, ರಾವಣನಿಗೆ ಇನ್ನೊಂದು ತಲೆ ಹುಟ್ಟಿಕೊಂಡಿತು. ಶ್ರೀರಾಮನು ಮತ್ತೊಂದು ಅಸ್ತ್ರವನ್ನು ಪ್ರಯೋಗಿಸಿ ಆ ತಲೆಯನ್ನು ತುಂಡರಿಸಿದನು. ಪುನಃ ಅದೇ ಕಥೆ, ಮತ್ತೊಂದು ತಲೆ ಉದ್ಭವಿಸಿತು. ಶ್ರೀರಾಮನು ಎಷ್ಟು ಬಾರಿ ರಾವಣನ ತಲೆಯನ್ನು ಕತ್ತರಿಸಿದರೂ ಮತ್ತೆ ಮತ್ತೆ ಹೊಸ ತಲೆಗಳು ಹುಟ್ಟುತ್ತಲೇ ಇದ್ದವು. ಶ್ರೀರಾಮನಿಗೆ ಚಿಂತೆಯಾಯಿತು. ಇದೇನು ಹೀಗೆ? ನನ್ನ ಅಸ್ತ್ರಗಳಲ್ಲಿ ಸತ್ವ ಕಮ್ಮಿ ಆಯಿತೆ? ಅಥವಾ ಈ ರಾವಣನಿಗೆ ಮರಣವೇ ಇಲ್ಲವೇ? ಯಾವ ಅಸ್ತ್ರಗಳಿಂದ ಖರ, ದೂಷಣ, ವಾಲಿ ಮೊದಲಾದ ಮಹಾಪರಾಕ್ರಮಿಗಳನ್ನು ಆಹುತಿ ತೆಗೆದುಕೊಂಡಿರುವೆನೋ ಆ ಅಸ್ತ್ರಗಳು ವಿಫಲವಾಗಲು ಏನು ಕಾರಣ ಎಂದು ಚಿಂತಿಸಿದನು. ಆಗ ಮಾತಲಿಯು, ಶ್ರೀರಾಮ, ಏನು ಯೋಚಿಸುತ್ತಿದ್ದೀಯೇ? ರಾವಣನ ಕೊನೆಗಳಿಗೆ ಸಮೀಪಿಸಿದೆ. ಈಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು. ರಾವಣನ ಎದೆಗೆ ಗುರಿಯಿಟ್ಟು ಹೊಡೆ, ತಡೆ ಮಾಡಬೇಡ ಎಂದನು. ಆಗ ಶ್ರೀರಾಮನು ಬ್ರಹ್ಮಾಸ್ತ್ರವನ್ನು ಹೇರಿದನು. ಅದನ್ನು ಮಹಾ ತಪಸ್ವಿಗಳಾದ ಅಗಸ್ತ್ಯರೇ ಶ್ರೀರಾಮನಿಗೆ ಕೊಟ್ಟಿದ್ದರು. ಅದನ್ನು ಬ್ರಹ್ಮದೇವರು ಸೃಷ್ಟಿಸಿದ್ದರು. 3 ಲೋಕಗಳನ್ನು ಜಯಿಸಿದ್ದ ಇಂದ್ರನು ಅದನ್ನು ಪ್ರಯೋಗಿಸಿದ್ದನು. ಆ ಬ್ರಹ್ಮಾಸ್ತ್ರದ ಪುಂಖಗಳಲ್ಲಿ ವಾಯುದೇವನು, ಅಲುಗಿನಲ್ಲಿ ಸೂರ್ಯನು, ಅಗ್ನಿಯೂ ಇರುವರು. ಆ ಮಹಾಸ್ತ್ರವು ಸರ್ವಭೂತಗಳ ತೇಜಸ್ಸನ್ನು ಹೊಂದಿ ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು. ಸರ್ಪದಂತೆ ಕಿಡಿಯುಗೊಳ್ಳುತ್ತಿತ್ತು. ತೀಕ್ಷ್ಣವಾದ ವೇಗವುಳ್ಳದ್ದಾಗಿತ್ತು. ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡುವ ಸಾಮರ್ಥ್ಯ ಅದಕ್ಕಿತ್ತು. ಅದು ವಜ್ರಾಯುಧದಂತೆ ಇತ್ತು. ಲೋಕದಲ್ಲಿರುವ ಅಸ್ತ್ರಗಳಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಅದು. ಶ್ರೀರಾಮನು ಆ ಅಸ್ತ್ರವನ್ನು ಹಿರಿದು ಅಭಿಮಂತ್ರಿಸಿ ಧನುಸ್ಸಿಗೆ ಹೂಡಿದನು. ಅದನ್ನು ನೋಡಿ ಇಡೀ ಲೋಕವೇ ತಲ್ಲಣಗೊಂಡಿತು. ಶ್ರೀರಾಮನು ಕ್ರೋಧದಿಂದ ಧನುಸ್ಸನ್ನು ಜಗ್ಗಿ ತನ್ನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಬ್ರಹ್ಮಾಸ್ತ್ರವನ್ನು ರಾವಣನ ಮೇಲೆ ಪ್ರಯೋಗಿಸಿದನು. ಇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧದಂತೆ ಆ ಬ್ರಹ್ಮಾಸ್ತ್ರವು ರಾವಣನ ಎದೆಗೆ ಬಂದು ಬಡಿಯಿತು. ರಾವಣನ ಎದೆ ಬಿರಿದು ಹೋಯಿತು. ರಾವಣನ ಕೈಯಿಂದ ಧನುಸ್ಸು ಜಾರಿತು. ತಲೆ ಓರೆಯಾಯಿತು. ನಾಲಿಗೆ ಹೊರಚಾಚಿತು. ಕಣ್ಣುಗುಡ್ಡೆ ಮೇಲೆ ಹೋಗಿ ಸಿಕ್ಕಿ ಹಾಕಿಕೊಂಡಿತು. ಎದೆಯಿಂದ ರಕ್ತಧಾರೆ ಜಲಪಾತದಂತೆ ಉಕ್ಕಿ ಉಕ್ಕಿ ಕೆಳಗೆ ಸುರಿಯಲಾರಂಭಿಸಿತು. ರಾವಣನು ಗತಪ್ರಾಣನಾಗಿ ಕೆಳಗೆ ಬಿದ್ದನು. ರಾವಣನ ಎದೆಯನ್ನು ಸೀಳಿ ಅವನ ಪ್ರಾಣವನ್ನು ಹಾರಿಸಿ ಆ ಬ್ರಹ್ಮಾಸ್ತ್ರವು ಪುನಃ ಶ್ರೀರಾಮನ ಬತ್ತಳಿಕೆಯನ್ನು ಬಂದು ಸೇರಿತು. ಕೂಡಲೇ ಸಮಸ್ತ ವಾನರರು ಉಘೆ ಉಘೆ ಎಂದು ಕೂಗತೊಡಗಿದರು. ಜಯಘೋಷ ಹಾಕಿದರು. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಅಧರ್ಮ ಅಪಜಯ ಹೊಂದಿತು, ಧರ್ಮಕ್ಕೆ ಜಯವಾಯಿತು ಎಂದು ಹರ್ಷದ ಉದ್ಗಾರ ಮಾಡಿದರು. ರಾವಣೇಶ್ವರನು ಮರಣ ಹೊಂದಿದ ಕೂಡಲೇ ಇತರ ರಾಕ್ಷಸರು ದಿಗ್ಭ್ರಾಂತರಾದರು. ನಾವು ಸೋತೆವು, ಇನ್ನು ಯುದ್ಧ ಮಾಡುವುದರ ಅರ್ಥವಿಲ್ಲ ಎಂದು ಯುದ್ಧವನ್ನು ನಿಲ್ಲಿಸಿದರು. ಶ್ರೀರಾಮನಿಗೆ ಶರಣಾಗತರಾದರು. ವಿಭೀಷಣನಿಗೆ ರಾವಣನ ಮರಣದಿಂದ ಬಹಳ ದುಃಖವಾಯಿತು. ರಾವಣೇಶ್ವರನು ಎಷ್ಟೇ ಕೆಟ್ಟವನಾದರೂ ವಿಭೀಷಣನಿಗೆ ಅಣ್ಣನಲ್ಲವೇ? ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ವಿಭೀಷಣನನ್ನು ಕುರಿತು ಶ್ರೀರಾಮನು, ವಿಭೀಷಣ, ನೀನು ಈಗ ಶೋಕಿಸುವುದು ಸರಿಯಲ್ಲ. ರಾವಣನು ಯುದ್ಧದಲ್ಲಿ ಹೋರಾಡಿ ವೀರಸ್ವರ್ಗವನ್ನು ಪಡೆದಿದ್ದಾನೆ. ಎಷ್ಟೇ ಕೆಟ್ಟವನಾದರೂ ರಣರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿದ್ದಾನೆ. ಹೇಡಿಯಂತೆ ಅರಮನೆಯಲ್ಲಿ ಬಚ್ಚಿಟ್ಟುಕೊಳ್ಳಲಿಲ್ಲ. ಅದನ್ನು ಮೆಚ್ಚಲೇಬೇಕು. ನೀನು ಲಂಕೆಗೆ ಹೋಗಿ ರಾವಣೇಶ್ವರನ ಶವ ಸಂಸ್ಕಾರಕ್ಕೆ ಏರ್ಪಾಟು ಮಾಡು. ಈಗ ರಾವಣನು ಸತ್ತು ಹೋಗಿರುವುದರಿಂದ ನಾವು ಅವನೊಡನೆ ದ್ವೇಷ ಸಾಧಿಸಬಾರದು. ದ್ವೇಷ, ಅಸೂಯೆ, ಕೋಪ, ತಾಪಗಳು ಕಂಡರಿಯದ ಲೋಕಕ್ಕೆ ಅವನು ಹೋಗಿದ್ದಾನೆ. ಈಗ ಅವನು ನನಗೂ ಸೋದರ ಸಮಾನ. ಆದ್ದರಿಂದ ನೀನು ಈಗಲೇ ರಾವಣನ ಅರಮನೆಗೆ ಹೋಗು. ರಾವಣನ ಪತ್ನಿಯರನ್ನು, ಮಕ್ಕಳ ಮೊಮ್ಮಕ್ಕಳನ್ನು ಸಮಾಧಾನಪಡಿಸು. ಇನ್ನು ಮುಂದೆ ನೀನು ರಾಜನಾಗುವೆ ಎಂದು ತಿಳಿದು ಅವರಿಗೆ ಹೆದರಿಕೆ ಆಗಬಹುದು. ರಾವಣನ ಮೇಲಿನ ದ್ವೇಷದಿಂದ ಅವರನ್ನು ತೊಂದರೆಗೆ ಗುರಿಪಡಿಸುವಿ ಎಂದು ಅವರು ಚಿಂತಿತರಾಗಬಹುದು. ನೀನು ಅವರ ಬಳಿಗೆ ಹೋಗಿ ಅವರಿಗೆ ಧೈರ್ಯವನ್ನು ಹೇಳು. ನಿನ್ನ ರಾಜ್ಯಭಾರದಿಂದ ಅವರಿಗೆ ಸ್ವಲ್ಪವೂ ತೊಂದರೆಯಾಗದು ಎಂದು ಭರವಸೆ ಕೊಡು. ಸತ್ಯದಿಂದ ಧರ್ಮದಿಂದ ರಾಜ್ಯವಾಳುತ್ತೇನೆ ಎಂದು ಮಾತು ಕೊಡು. ವೀರರಿಗೆ ಉಚಿತವಾದ ರೀತಿಯಲ್ಲಿ ರಾವಣನ ಶವ ಸಂಸ್ಕಾರಗಳನ್ನು ನಡೆಸು ಎಂದು ಹೇಳಿದನು. ವಿಭೀಷಣನು ಸ್ವಲ್ಪ ಸಮಾಧಾನ ತಂದುಕೊಂಡನು. ಶ್ರೀರಾಮನು ಹೇಳಿದಂತೆ ನಡೆಯಲು ನಿಶ್ಚಯಿಸಿದನು. ಅರಮನೆಗೆ ಹೋಗಿ ಮಂಡೋದರಿ ಮೊದಲಾದ ರಾವಣನ ಪತ್ನಿಯರನ್ನು ಕಂಡನು. ಪತಿಯ ಮರಣದಿಂದ ದಿಂಗ್ಬೂಢರಾಗಿದ್ದ ಅವರಿಗೆ ಸಮಯೋಚಿತವಾಗಿ ಸಮಾಧಾನದ ಮಾತುಗಳನ್ನು ಹೇಳಿದನು. ರಾವಣನ ಶವ ಸಂಸ್ಕಾರವನ್ನು ಯಾವುದೇ ಲೋಪವಿಲ್ಲದೆ ನಡೆಸಿದನು. ಆನಂತರ ಶ್ರೀರಾಮನು ಹನುಮಂತನನ್ನು ಕುರಿತು, ಹನುಮಂತ, ನೀನು ಈಗಲೇ ಅಶೋಕವನಕ್ಕೆ ಹೋಗು. ಸೀತಾದೇವಿಯನ್ನು ಕಂಡು ರಾವಣನಿಂದ ಹತನಾದ ಸಂಗತಿಯನ್ನು ತಿಳಿಸು. ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದನು. ಹನುಮಂತನು ಹಾಗೆ ಆಗಲಿ ಎಂದು ಹೇಳಿ ಅಶೋಕವನಕ್ಕೆ ಹಾರಿದನು. ಸೀತಾದೇವಿಯನ್ನು ಕಂಡು ನಮಸ್ಕರಿಸಿದನು. ನಂತರ, ತಾಯಿ, ನನ್ನ ಗುರುತು ಸಿಕ್ಕಿತೆ. ನಾನು ಹನುಮಂತ. ಹಿಂದೆ ಶ್ರೀರಾಮರ ಸಂದೇಶವನ್ನು ತಂದಿದ್ದೆ. ಈಗ ಬಹಳ ಶುಭಕರವಾದ ವಾರ್ತೆಯನ್ನು ತಂದಿದ್ದೇನೆ. ಶ್ರೀರಾಮಚಂದ್ರ ಪ್ರಭು ರಾವಣನೊಡನೆ ಯುದ್ಧ ನಡೆಸಿದರು. ಘೋರವಾದ ಯುದ್ಧದಲ್ಲಿ ರಾವಣೇಶ್ವರನು ಸತ್ತು ಹೋದನು.
ರಾಕ್ಷಸರು ಸೋತು ಶರಣಾಗತರಾದರು. ಶ್ರೀರಾಮಚಂದ್ರ ನಿಮ್ಮನ್ನು ಕರೆದುಕೊಂಡು ಬರುವಂತೆ ತಿಳಿಸಿದ್ದಾರೆ, ತಾವು ನನ್ನೊಡನೆ ಬನ್ನಿ ಎಂದನು. ಆ ಸಂತೋಷದ ಸುದ್ದಿಯನ್ನು ಕೇಳಿ ಸೀತೆ ಆನಂದ ಆಶ್ಚರ್ಯಗಳಿಂದ ದಿಗ್ಭ್ರಮೆಗೊಂಡಳು. ಹರ್ಷದ ಉನ್ಮಾದವನ್ನು ತಡೆಯಲಾರದೆ ಮೂರ್ಛೆ ಹೋದಳು. ಸ್ವಲ್ಪ ಹೊತ್ತಿನ ನಂತರ ಚೇತರಿಸಿಕೊಂಡು, ಹನುಮಂತ, ಎಷ್ಟು ಸಂತೋಷ ಸುದ್ದಿಯನ್ನು ತಂದಿರುವೆ. ಆಹಾ, ನನ್ನ ಭಾಗ್ಯ ಉದಯವಾಯಿತು. ಶ್ರೀರಾಮನು ರಾವಣನನ್ನು ಸಂಹರಿಸಿದ. ನಿಜವಾಗಿಯೂ ನನ್ನ ಪುಣ್ಯಕ್ಕೆ ಎಣೆಯೇ ಇಲ್ಲ ಎನ್ನುತ್ತಾ ಮತ್ತೊಮ್ಮೆ ಸಂತೋಷವನ್ನು ತಾಳಲಾರದೆ ಮೂರ್ಛೆ ಹೋದಳು. ತನಗೆ ಮುಂದೆ ಕಾದಿರುವ ಶುಭ ದಿನಗಳನ್ನು ಊಹಿಸಿಕೊಂಡು ಮುಗುಳ್ನಕ್ಕಳು. ಹಿಂದೆ ಅನುಭವಿಸಿದ ಸಂಕಷ್ಟಗಳು ನೆನೆದು ಬಿಕ್ಕಿ ಬಿಕ್ಕಿ ಅತ್ತಳು. ಮತ್ತೆ ಸಮಾಧಾನ ತಂದುಕೊಂಡಳು. ಶ್ರೀರಾಮನನ್ನು ಕಾಣುವ ಸಂಭ್ರಮದಿಂದ ಹನುಮಂತನ ಹಿಂದೆ ಹೊರಟಳು. ಇಬ್ಬರೂ ಶ್ರೀರಾಮನ ಸಮೀಪಕ್ಕೆ ಬಂದರು. ಶ್ರೀರಾಮನು ಸೀತಾದೇವಿಯನ್ನು, ಸೀತಾದೇವಿಯು ಶ್ರೀರಾಮನನ್ನು ನೋಡಿದರು. ಇಬ್ಬರ ಕಣ್ಣಿನಲ್ಲೂ ಆನಂದ, ಆದರ, ಸಂಭ್ರಮಗಳು ಕುಣಿಯುತ್ತಿದ್ದವು. ತಮ್ಮನ್ನು ದೀರ್ಘಕಾಲ ಅಗಲಿಸಿದ್ದ ವಿಧಿಯನ್ನು ನೆನೆದು ಸೀತೆ ಕಣ್ಣೀರಿಡುತ್ತಾ ಶ್ರೀರಾಮನ ಪಾದದ ಮೇಲೆ ತಲೆಯಿಟ್ಟಳು. ಶ್ರೀರಾಮನ ಕಣ್ಣಿನ ಅಶ್ರುಗಳು ಅಕ್ಷತೆಯಂತ ಅವಳ ಮೇಲೆ ಬಿದ್ದವು. ಎಂತಹವರಿಗೂ ಹರ್ಷ ಮತ್ತು ದುಃಖದ ಅನುಭವಗಳು ಒಟ್ಟಿಗೆ ಉಂಟಾಗುವ ದೃಶ್ಯವದು. ಇದ್ದಕ್ಕಿದ್ದಂತೆ ಶ್ರೀರಾಮನು ಸೀತಾದೇವಿಯನ್ನು ಕುರಿತು, ಸೀತೆ, ನೀನು ಇದುವರೆಗೂ ಪರಪುರುಷನ ಮನೆಯಲ್ಲಿದ್ದೆ, ಆದ್ದರಿಂದ ನಿನ್ನ ಪಾತಿವ್ರಕ್ಕೆ ಧಕ್ಕೆ ಆಗಿಲ್ಲವೆಂದು ಇತರರಿಗೆ ತಿಳಿಯುವುದು ಹೇಗೆ ಎಂದು ಕೇಳಿದನು. ಆ ಮಾತನ್ನು ಕೇಳಿ ಲಕ್ಷ್ಮಣನಿಗೂ ಹನುಮಂತ, ಸುಗ್ರೀವ ಮೊದಲಾದ ವಾನರ ನಾಯಕರಿಗೂ ಸಿಡಿಲು ಬಡದಂತೆ ಆಯಿತು. ಸೀತಾದೇವಿಯ ಶೀಲದ ಬಗ್ಗೆ ಶಂಕೆಯೇ ಎಂದು ಉದ್ಗಾರ ಮಾಡಿದರು. ಆದರೆ ಶ್ರೀರಾಮನಿಗೆ ಸೀತಾದೇವಿಯ ಶೀಲದ ಬಗ್ಗೆ ಕೊಂಚವೂ ಅಪನಂಬಿಕೆ ಇರಲಿಲ್ಲ. ಅವಳ ಪಾವಿತ್ರ್ಯವನ್ನು ಎಲ್ಲರಿಗೂ ತಿಳಿಯಪಡಿಸುವುದು ರಾಮನ ಉದ್ದೇಶವಾಗಿತ್ತು. ಇದು ಸೀತಾದೇವಿಗೆ ಮಾತ್ರ ತಿಳಿಯಿತು. ಅವಳು ಸ್ವಲ್ಪವೂ ವಿಚಲಿತಲಾಗಲಿಲ್ಲ. ಆಕೆ ಶ್ರೀರಾಮನನ್ನು ಕುರಿತು, ಪ್ರಭು, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದು ನನಗೆ ಗೊತ್ತು. ಆದ್ದರಿಂದ ನನಗೆ ಸ್ವಲ್ಪವೂ ದುಃಖವಿಲ್ಲ. ಜನರಿಗೆ ನನ್ನ ಶೀಲದ ಬಗ್ಗೆ ಅಪನಂಬಿಕೆ ಇದ್ದರೆ ಇರಲಿ, ಇಲ್ಲದಿರಲಿ, ನಾನು ಮಾತ್ರ ನನ್ನ ಪರಿಶುದ್ಧತೆಯನ್ನು ದೃಢಪಡಿಸುತ್ತೇನೆ. ಅದು ನನ್ನ ಕರ್ತವ್ಯವೂ ಹೌದು ಎಂದು ಹೇಳಿ ಲಕ್ಷ್ಮಣನ ಕಡೆಗೆ ತಿರುಗಿದಳು. ಲಕ್ಷ್ಮಣ, ಒಂದು ಅಗ್ನಿಕೊಂಡವನ್ನು ನಿರ್ಮಿಸು ಎಂದು ಹೇಳಿದಳು. ಆಕೆಯ ಸಂಕಲ್ಪವನ್ನು ಕೇಳಿ ವಾನರ ನಾಯಕರು ಆಶ್ಚರ್ಯಚಕಿತರಾದರು. ಅಯ್ಯೋ, ಸೀತಾದೇವಿ ಅಗ್ನಿ ಪ್ರವೇಶ ಮಾಡುವರೆ, ನಾವು ಆಕೆಯನ್ನು ಸೆರೆಯಿಂದ ಬಿಡಿಸುವುದು ವ್ಯರ್ಥವಾಯಿತೆ. ನಾವು ಯುದ್ಧದಲ್ಲಿ ಕಾದಾಡುವುದೆಲ್ಲ ನಿಷ್ಫಲವಾಯಿತಲ್ಲ. ಸೀತೆ ಅಗ್ನಿ ಪ್ರವೇಶ ಮಾಡಿದರೆ ಏನು ಗತಿ ಎಂದು ದುಃಖಿಸಿದರು. ಲಕ್ಷ್ಮಣನು ದುಃಖದಿಂದ ಭಾರವಾದ ಹೃದಯವನ್ನು ಹೊತ್ತು ದೊಡ್ಡದಾದ ಅಗ್ನಿಕೊಂಡವನ್ನು ಕಟ್ಟಿದನು. ಗಂಧ ಮೊದಲಾದ ಉತ್ತಮ ಮರಗಳ ತುಂಡುಗಳನ್ನು ಇಟ್ಟು ಬೆಂಕಿಯನ್ನು ಹತ್ತಿಸಿದನು. ಕೂಡಲೇ ಅಗ್ನಿಯು ಎಲ್ಲ ದಿಕ್ಕುಗಳಿಗೂ ವ್ಯಾಪಿಸಿತು. ಧಗಧಗನೆ ಉರಿಯುತ್ತಿದ್ದ ಬೆಂಕಿಯ ಬಳಿಗೆ ಸೀತೆ ಬಂದಳು. ಎಲ್ಲರೂ ಉಸಿರನ್ನು ಬಿಗಿ ಹಿಡಿದು ಅತ್ತ ಕಡೆಗೆ ನೋಡುತ್ತಿದ್ದರು. ಸೀತಾದೇವಿಯು ಕೈ ಮುಗಿದುಕೊಂಡು ತಲೆ ಎತ್ತಿ ಆಕಾಶದ ಕಡೆಗೆ ನೋಡಿದಳು. ದೇವತೆಗಳನ್ನು ಉದ್ದೇಶಿಸಿ, ಬ್ರಹ್ಮಾದಿ ದೇವತೆಗಳೇ, ನಿಮಗೆ ನನ್ನ ನಮಸ್ಕಾರ. ನಾನು ಬಹಳ ಕಾಲ ನನ್ನ ಪತಿಯಿಂದ ಅಗಲಿದ್ದೆ, ಪರಪುರುಷನ ಮನೆಯಲ್ಲಿ ಇದ್ದೆ. ವಿಧಿ ನನ್ನ ಹಣೆಯಲ್ಲಿ ಆ ರೀತಿ ಬರೆದಿದ್ದುದರಿಂದ ನಾನು ಅದರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಆದರೆ ಈ ದೀರ್ಘಕಾಲದ ಅವಧಿಯಲ್ಲಿ ನಾನು ಕಾಯ, ವಾಚ, ಮನಸ ನನ್ನ ಪತಿಯಾದ ಪ್ರಭು ರಾಮಚಂದ್ರನ ಸ್ಮರಣೆಯನ್ನೇ ಮಾಡುತ್ತಿದ್ದೆ. ಹಗಲಿರುಳು ನನ್ನ ಮನಸ್ಸು ನನ್ನ ಪ್ರಭುವಿನ ಧ್ಯಾನದಲ್ಲೇ ನೆಟ್ಟಿತ್ತು. ನನ್ನ ಹೃದಯದಲ್ಲಿ ಪ್ರಭು ಶ್ರೀರಾಮನ ನಾಮ ಅಂಕಿತವಾಗಿದೆ. ನನ್ನ ಶೀಲದಲ್ಲಿ ಕೊಂಚವೂ ದೋಷವಿಲ್ಲ ಎಂಬ ಮಾತು ನಿಜವಾದರೆ ಈ ಅಗ್ನಿದೇವರು ನನ್ನನ್ನು ರಕ್ಷಿಸಲಿ ಎಂದು ಹೇಳುತ್ತಾ ಅಗ್ನಿಕೊಂಡವನ್ನು ಪ್ರದಕ್ಷಿಣೆ ಮಾಡಿ ಕೊಂಡದೊಳಗೆ ಹಾರಿದಳು. ವಾನರೆಲ್ಲ ಅಯ್ಯೋ ಎಂದು ಚೀರಿದರು. ಮರುಕ್ಷಣವೇ ದೇದೀಪ್ಯಮಾನವಾದ ಭಗವಾನ್ ಅಗ್ನಿದೇವನು ಸೀತಾದೇವಿಯನ್ನು ಮಗುವಂತೆ 2 ಕೈಗಳಿಂದ ಎತ್ತಿಕೊಂಡು ಪ್ರತ್ಯಕ್ಷನಾದನು. ಸೀತಾದೇವಿಗೆ ಸ್ವಲ್ಪವೂ ತೊಂದರೆಯಾಗಿರಲಿಲ್ಲ. ಬದಲು ಅವಳ ಕಾಂತಿ ಇಮ್ಮಡಿಸಿತು. ಆಕೆ ಮೊದಲಿಗಿಂತ ಹೆಚ್ಚು ಕಂಗೊಳಿಸುತ್ತಿದ್ದಳು. ನಗುನಗುತ್ತಾ ಇದ್ದ ಸೀತಾದೇವಿಯನ್ನು ಅಗ್ನಿದೇವರು ಶ್ರೀರಾಮಚಂದ್ರ ಒಪ್ಪಿಸುತ್ತಾ, ಶ್ರೀರಾಮ, ಸೀತಾದೇವಿ ಅತ್ಯಂತ ಪರಿಶುದ್ಧಳು. ಆಕೆ ಶೀಲವನ್ನು ಯಾರೂ ಶಂಕಿಸುವ ಹಾಗಿಲ್ಲ. ಹಾಗೆ ಮಾಡುವುದು ಮಹಾಪಾಪ. ಇಗೋ, ಸೀತೆಯನ್ನು ಒಪ್ಪಿಸಿಕೋ ಎಂದನು. ಕೂಡಲೇ ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷರಾದರು. ಸೀತಾದೇವಿಯ ಪಾವಿತ್ರ್ಯವನ್ನು ಕೊಂಡಾಡಿದರು. ರಾಮ ಸೀತಾದೇವಿಯರನ್ನು ಹಾಡಿ ಹೊಗಳಿ ಹರಸಿದರು. ಎಲ್ಲ ವಾನರರು ಮತ್ತೊಮ್ಮೆ ಜಯಕಾರ ಮಾಡಿದರು. ಶ್ರೀರಾಮನು ಎಲ್ಲ ಕಪಿವೀರರನ್ನು ಸೇರಿಸಿದನು. ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ, ರಾವಣನನ್ನು ಸಂಹರಿಸುವುದರಲ್ಲಿ, ತಾನು ಮತ್ತು ಸೀತೆ ಒಂದುಗೂಡುವುದರಲ್ಲಿ ತನಗೆ ಸಹಕಾರ ನೀಡಿದ ವಾನರರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದನು. ಇಂದ್ರನನ್ನು ಪ್ರಾರ್ಥಿಸಿಕೊಂಡು ಸತ್ತು ಹೋಗಿದ್ದ ಕಪಿ ಸೈನಿಕರೆಲ್ಲೂ ಪುನಃ ಬದುಕುವಂತೆ ಮಾಡಿದನು. ಆನಂತರ ಶ್ರೀರಾಮನು, ವಿಭೀಷಣ, ಇನ್ನು ನನ್ನ ಇಲ್ಲಿಯ ಕೆಲಸ ಮುಗಿಯಿತು. ನಿನಗೆ ರಾಜ್ಯಾಭಿಷೇಕವಾದ ನಂತರ ನಾನು ಅಯೋಧ್ಯೆಗೆ ಹೊರಡುತ್ತೇನೆ. 14 ವರ್ಷಗಳಾದ ಕೂಡಲೇ ಅಯೋಧ್ಯೆಗೆ ಹಿಂದಿರುಗುತ್ತೇನೆ ಎಂದು ಭರತನಿಗೆ ಮಾತು ಕೊಟ್ಟಿದ್ದೇನೆ. 14 ವರ್ಷದ ಅವಧಿ ಮುಗಿಯುತ್ತಾ ಬಂದಿದೆ. ಭರತನು ನನ್ನನ್ನು ಕಾಣದೆ ಇನ್ನೆಷ್ಟು ಹಂಬಲಿಸುವನು? ಆದ್ದರಿಂದ ನಾನು ಬೇಗನೆ ಹೊರಡಬೇಕಾಗಿದೆ ಎಂದನು.